ನನ್ನ ಹೆಸರು ಗೌರಿ. ನನಗೊಬ್ಬಳೇ ಮಗಳಿದ್ಲು. ಅವಳ ಹೆಸರು ಕಾಮನ. ಮಡಗಿದ್ದೆ. ನನ್ನ ಗಂಡ ನನಗಿಂತ 10 ಪಟ್ಟು ದೊಡ್ಡವನಾಗಿದ್ದ. ನಾನು ಅವನ ಜೊತೆ ಮದುವೆ ಆಗುವಾಗ ತುಂಬ ಚಿಕ್ಕವಳಾಗಿದ್ದೆ. ತುಂಬ ಒತ್ತಾಯದಿಂದ ಅಮ್ಮ ಅಪ್ಪನ ಮಾತು ಒಪ್ಪಿ ಮದುವೆ ಆಗಬೇಕಾಗಿತ್ತು. ಬೇರೇನು ನೋಡಲಿಲ್ಲ, ಬದಲಾಗಿ ಅವನ ಕೆಲಸ ಮಾತ್ರ ನೋಡಿದ್ರು. ನಾನು ಮದುವೆಯಾಗಿ ತುಂಬ ಕಷ್ಟದಲ್ಲಿ ಜೀವನ ಮಾಡಿದ್ದೆ. ಅದರಲ್ಲೂ ಒಂದು ದುಃಖದ ಮಾತು ಅಂದರೆ, ನಾನು ಮದುವೆಯಾಗಿ 5 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಸಮಯ ಆಗ್ತಾ ಆಗ್ತಾ ಗಂಡನ ಮನೆಯಲ್ಲಿ ಇದರ ಬಗ್ಗೆ ಹೇಳಿ ಹೀಯಾಳಿಸಲು ಸ್ಟಾರ್ಟ್ ಮಾಡಿದ್ರು. ಅವ್ರು ನನ್ನ ಬಂಜೆ ಅಂತ ಕರಿತಾನೂ ಇದ್ರು. ಅವ್ರು ಹೇಳೋ ಪ್ರಕಾರ ನನಗೆ ಗೊತ್ತಿದ್ದು ಅವರ ವಂಶದ ಗುಡಿಯನ್ನು ಹುಟ್ಟಿಸ್ತಾ ಇಲ್ಲ ಅಂತ. ನಾನು ನನ್ನ ದುಃಖ ಅಮ್ಮನ ಹತ್ರ ಹೇಳಿದಾಗ ಅಮ್ಮ ತಾಳ್ಮೆಯಿಂದ, ಇರು ಮಗಳೇ, ತಾಳ್ಮೆನೇ ಹೆಣ್ಮಕ್ಳ ಒಡವೆ ಆಗಿರುತ್ತೆ ಅಂತ ಸಮಾಧಾನ ಮಾಡ್ತಾ ಇದ್ರು. 5 ವರ್ಷದ ನಂತರ ನಾನು ಪ್ರೆಗ್ನೆಂಟ್ ಆದೆ. ನನ್ನ ಜೀವನದಲ್ಲಿ ಕಾಮನ್ ಅಂದರೆ ಮಗಳು ಬಂದ್ಲು. ನಾನು ನನ್ನ ಮಗಳನ್ನು ಮಡಿಲಲ್ಲಿ ಹಾಕಿದ್ದೆ. ನನ್ನ ಹಳೆಯ ದುಃಖ ಎಲ್ಲ ಮರೆತು ಹೋಯಿತು. ಆದರೆ ಅಲ್ಲಿ ಡಾಕ್ಟರ್ ಹೇಳೋ ಮಾತು ಕೇಳಿ ದಂಗಾಗಿ ಹೋದೆ. ಅವ್ರು ಹೇಳಿದ್ರು, ನಿಮ್ಮ ಗರ್ಭಪಾತ್ರ ಲೂಸ್ ಆಗಿದೆ, ಇನ್ನು ಮುಂದೆ ಮಕ್ಕಳಾಗಲ್ಲ ಅಂತ. ಇದನ್ನು ಕೇಳಿದ್ದ ನನ್ನ ಗಂಡ ನಾನು ಈ ಅವಸ್ಥೆಯಲ್ಲಿ ಇದ್ದೀನಿ ಅಂತಲೂ ನೋಡಲಿಲ್ಲ. ಹೇಳಿದ್ರು, ಹಾಗಾದರೆ ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ. ನನಗೆ ಕರಳು ಬಳ್ಳಿ ಕಿತ್ತು ಬಂದ ಹಾಗೆ ಆಯಿತು. ನನ್ನ ಕಣ್ಣಿನಲ್ಲಿ ನೀರು ತುಂಬ ಹರಿತಾ ಇತ್ತು. ಆದರೆ ಅವರಿಗೆ ಇದರಿಂದ ಏನೂ ಆಗಲಿಲ್ಲ. ನಾನು ಯಾವತ್ತಿನ ಹಾಗೆ ಏನೂ ಹೇಳದೆ ಸೈಲೆಂಟಾಗಿದ್ದೆ. ಆದರೆ ದೇವರ ಲೀಲೆ ಬೇರೇನೇ ಇತ್ತು. ನನ್ನ ಗಂಡನ ವಯಸ್ಸು ಇಷ್ಟಾಗಿತ್ತು. ಅವನಿಂದ ಯಾರೂ ಕೂಡ ಮದುವೆ ಆಗ್ತಾರೆ ಅನ್ನೋ ಕುತೂಹಲದಿರಲಿಲ್ಲ. ಇಡೀ ಊರಿಗೆ ಅವರ ಮನೆಯವರು ಸರಿಯಿಲ್ಲದ ಬುದ್ಧಿಯ ಬಗ್ಗೆ ಗೊತ್ತಿತ್ತು. ಹಾಗೆ ಅವರ ಮದುವೆ ಆಗಲಿಲ್ಲ. ಆದರೆ ಈಗೀಗ ನನ್ನ ಗಂಡನ ವ್ಯವಹಾರ ಚೇಂಜ್ ಆಗಿತ್ತು. ನಾನು ನನ್ನ ಮಗಳನ್ನು ನೋಡಿಕೊಳ್ಳಲು ವ್ಯಸ್ತವಾಗಿದ್ದೆ. ಇವರ ಯಾವುದೇ ಮಾತಿಗೂ ಕೇರ್ ಮಾಡ್ತಾ ಇರಲಿಲ್ಲ. ನನ್ನ ಮಗಳು ಸ್ಕೂಲ್ಗೆ ಹೋಗಲು ಸ್ಟಾರ್ಟ್ ಮಾಡಿದ್ಲು. ನನಗೆ ಎಷ್ಟೇ ನೋವಾದರೂ ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಅವಳ ಜೊತೆ ಸಮಯ ಕಳೀತಾ ಎಲ್ಲ ಮರೆತು ಬಿಡ್ತಿದ್ದೆ. ನನ್ನ ಸಮಸ್ಯೆ ಬರೀ ನನ್ನ ಗಂಡನ ಮಾತ್ರ ಆಗಿರಲಿಲ್ಲ. ಬದಲಾಗಿ ಗಂಡನಿಂದ ಜಗಳ ಮಾಡ್ಕೊಂಡು ಡೈವರ್ಸ್ ತಗೊಂಡು ಬಂದಿದ್ದ ನನ್ನ ಇಬ್ಬರ ನಾದಿನಿಯರ ಮತ್ತು ಅತ್ತೆದಾಗಿತ್ತು. ನನ್ನ ಗಂಡ ಮತ್ತು ನನ್ನ ಮಗಳ ಜೊತೆ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕಿತ್ತು. ಅವ್ರ ಜೊತೆ ಅವ್ರ ಮಕ್ಕಳ ಜವಾಬ್ದಾರಿ ಕೂಡ ನನ್ನದಾಗಿತ್ತು. ಅವ್ರು ನನಗೆ ಧನ್ಯವಾದ ಹೇಳೋದಾಗಲಿ, ಅವ್ರು ಸರಿಯಾಗಿ ನನ್ನ ಜೊತೆ ಮಾತಾಡಿದ್ರೆ ತುಂಬ ಸಂತೋಷ ಆಗ್ತಾಯಿತ್ತು. ಆದರೆ ನನಗೆ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದರೆ ಕೆಲಸ, ಇನ್ನು ರಾತ್ರಿ 12 ಗಂಟೆ ಮುಗಿದು ಹೋಗಿ ಮಲ್ಕೋತಿದ್ದೆ. ನನ್ನ ಗಂಡ ನನ್ನ ಮಗಳ ಓದಿಗೆ 1 ರೂಪಾಯಿ ಕೊಡ್ತಾ ಇರಲಿಲ್ಲ. ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು. ನಾದಿನಿಯರ ಮಕ್ಕಳು ಓದೋದ್ರಲ್ಲಿ ಚುರುಕಾಗಿರಲಿಲ್ಲ. ನನ್ನ ಗಂಡರ ಅವರ ಮಗಳಿಗಿಂತ ಅವ್ರ ತಂಗಿ ಮಕ್ಕಳ ಬಗ್ಗೆ ಟೆನ್ಷನ್ ಇತ್ತು. ಅವ್ರು ನನ್ನ ಮಗಳು ಓದಿದರೆ ನನ್ನ ತಂಗಿಯರು ಅದಕ್ಕೆ ಅವಳು ಓದಿಸಬಾರ್ದು ಅಂತ ಕೊಡ್ತಾಯಿದ್ರು. ನಾನು ಒಂದು ತಪ್ಪು ಕೆಲಸ ಮಾಡಿ ಓದಿಸ್ತಾ ಇದ್ದೆ. ನನಗೆ ನನ್ನ ಮಗಳ ಭವಿಷ್ಯ ಇಂಪಾರ್ಟೆಂಟ್ ಆಗಿತ್ತು. ಸ್ಕೂಲ್ನಲ್ಲಿ ಕಾಲ್ ಮಾಡಿ ಕರೆದಿದ್ರು. ಅವ್ರು ಹೇಳಿದ್ರು, ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಅದು ಸ್ವಲ್ಪ ಹಣದ ತೊಂದರೆ ಇದೆ ಅಂತ ಎಲ್ಲವನ್ನು ಹೇಳಿಕೊಂಡೆ. ಆಗ ಅವರು ನೋಡಿ, ನಿಮ್ಮ ಮಗಳು ಈಗ 10th ಟಾಪರ್ ಆಗಿದ್ದಾಳೆ. ಅವಳಿಗಿಂತ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಟ್ಯೂಷನ್ ಮಾಡಲು ಹೇಳಿ. ಹಾಗೆ ಅವಳಿಗೆ ಸ್ವಲ್ಪ ಹಣ ಸಿಗುತ್ತೆ. ಮತ್ತು ಇಲ್ಲಿ ಕೂಡ ಸ್ವಲ್ಪ ಸ್ಕಾಲರ್ಶಿಪ್ ಕೂಡ ಬರ್ತಾ ಇದೆ. ಇದೆಲ್ಲ ಸೇರಿ ಮುಂದೆಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ರು. ನನಗಿದು ಒಳ್ಳೆ ಐಡಿಯಾ ಅಂತ ಅನಿಸಿತ್ತು. ಮೊದಲೇ ಗಂಡನಿಗೆ ಗೊತ್ತಾಗದೆ ಮಾಡ್ತಾ ಇದ್ದೀನಿ, ಅದು ಸಾಕು ಮಾಡ್ಬೋದು ಅಂತ ಅಂದ್ಕೊಂಡೆ. ಮನಸ್ಸಲ್ಲಿ ತುಂಬ ಸಮಾಧಾನ ಆಯಿತು. ಹಾಗೆ ಮನೆಗೆ ಹೋಗಿ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಬಂದಳು. ಅವಳ ಟ್ಯೂಷನ್ಗೆ ಮೊದಲೇ ಬರಲು ಎಲ್ಲರೂ ರೆಡಿಯಾಗಿದ್ದರು. ಮನೆಯಲ್ಲಿ ಮಕ್ಕಳು ಕೂತ್ಕೊಳ್ಳೋಕೆ ತಯಾರಿ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅತ್ತೆ ನಾದಿನಿಯರು ಬಂದರು. ಏನು ತಯಾರಿಯಲ್ಲಿದ್ದೀರಿ ಅಮ್ಮ ಮತ್ತು ಮಗಳು ಅಂದಾಗ ನಾನು ಹೇಳಿದೆ. ಆಗ ಎಲ್ಲರೂ ಮುಖ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಆಗ ಅತ್ತೆ, ಅಯ್ಯೋ, ಈಗಲೇ ಮಕ್ಕಳು ಜಾಸ್ತಿ ಆಗಿದ್ದಾರೆ, ಇವರ ಕಾಟದಿಂದ ತಲೆನೋವಾಗಿದೆ, ಇನ್ನು ಗಲ್ಲಿಯಲ್ಲಿರುವ ಮಕ್ಕಳನ್ನು ಸೇರಿಸ್ತಾ ಇದೆಯಾ? ಬೇಡ ಬೇಡ, ಅವ್ರ ಸೌಂಡೆಲ್ಲ ಕೇಳೋಕ್ಕಾಗಲ್ಲ ನನಗೆ ಅಂತ ಹೇಳಿ ಬಂದ ಮಕ್ಕಳನ್ನು ವಾಪಸ್ ಕಳಿಸಿದ್ರು. ಮನಸ್ಸಲ್ಲಿ ತುಂಬ ನೋವಾಯಿತು. ಇದೊಂದು ಚಾನ್ಸ್ ಮಿಸ್ ಆಯಿತು. ನನ್ನ ಮಗಳಿಗೆ ತುಂಬ ಬೇಜಾರಾಯಿತು. ಆದರೆ ನಾನು ಸಮಾಧಾನ ಮಾಡಿದೆ. ಅವ್ರು ಹೇಳೋ ಹಾಗೆ ಕೇಳಿದೆ. ನನ್ನ ಮಗಳು, ನೀನು ಯಾಕಮ್ಮ ಅವ್ರು ಏನು ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ, ಎಲ್ಲದಕ್ಕೂ ನಗಾಡ್ತಾ ಇರ್ತೀಯಲ್ಲ ಅಂತ ಹೇಳಿ ಬೇಜಾರು ಮಾಡ್ತಾ ಇದ್ಲು. ನಾನಂದರೆ ಅವಳ ಪ್ರಾಣ ಆಗಿದ್ದೆ. ಅವಳು ನನ್ನ ಜೊತೆ ಮಾಡೋದನ್ನು ನೋಡಿ ತುಂಬ ಬೇಜಾರು ಮಾಡ್ತಾ ಇದ್ಲು. ಆದರೆ ನಾನು ಹೋಗಲಿ ಬಿಡು ಅಂತ ಹೇಳ್ತಿದ್ದೆ. ನನಗೆ ಅಂತ ಈ ಭೂಮಿಯಲ್ಲೂ ದೇವರು ನನ್ನ ಮಗಳು ಕೊಟ್ಟಿದ್ದ. ಆದರೆ ನನಗೆ ನನ್ನ ಥರ ಆಗಬಾರ್ದು ಅನ್ನೋ ನನ್ನ ಮಗಳು ಚಿಂತೆ ಇತ್ತು. ನಾನು ಹೇಗಾದರೂ ಅವಳನ್ನು ಓದಿಸಲೇಬೇಕು ಅನ್ನೋ ನಿರ್ಧಾರದಲ್ಲಿದ್ದೆ. ನಾನು ಮೊದಲು ಉಪಯೋಗ ಮಾಡಿಕೊಂಡ ರಸ್ತೆಯನ್ನೇ ಉಪಯೋಗಿಸಿದೆ ಮತ್ತು ಅದರಿಂದ ನನ್ನ ಮಗಳನ್ನು ಮುಂದೆ ಓದಿಸಿದೆ. ಅದರಿಂದನೇ ನಾನು ಟ್ಯೂಷನ್ಗೂ ಹಾಕಿದೆ. ನನ್ನ ಮಗಳು ನನ್ನ ಕಷ್ಟ ನೋಡಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಅವಳು ಮುಂದೆ ಸೈನ್ಸ್ ತಗೊಂಡಿದ್ಲು. ಮತ್ತು ಈಗ ನನ್ನ ಮಗಳಿಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಲು ಸ್ಟಾರ್ಟ್ ಆಗಿತ್ತು. ನಾನು ಅಂದ್ಕೊಂಡೆ ನನ್ನ ಭಾರ ಈಗ ಸ್ವಲ್ಪ ಕಮ್ಮಿ ಆಗಲು ಸ್ಟಾರ್ಟ್ ಆಯಿತು ಅಂತ. ಆದರೆ ಹಾಗೇನೂ ಆಗಿರಲಿಲ್ಲ. ಈಗ ತುಂಬ ಆತಂಕಕ್ಕೆ ಒಳಗಾಗಿದ್ದೆ. ಈಗೀಗ ಕಾಮನನ್ನು ತುಂಬ ಚೇಂಜ್ ಆಗಿದ್ಲು. ತುಂಬ ಬದಲಾಗಿ ರಿಯಾಕ್ಟ್ ಮಾಡ್ತಾ ಇದ್ಲು.
ಮೊದಲು ನಾನು ಕೇರ್ ಮಾಡ್ತಾ ಇರಲಿಲ್ಲ. ಆದರೆ ದಿನಗಳು ಕಳೀತಾ ಕಳೀತಾ ಅವಳ ಬದಲಾವಣೆ ಎದ್ದು ಕಾಣುತ್ತಾ ಇತ್ತು. ಕಾಮನ ಟ್ಯೂಷನ್ನಿಂದ ಬಂದ ತಕ್ಷಣ ಬ್ಯಾಗನ್ನು ಎಸೆದು ರೂಮಿಗೆ ಹೋಗೋ ಬದಲು ಸೀದಾ ಬಾತ್ರೂಮ್ಗೆ ಹೋಗ್ತಾ ಇದ್ಲು. ನಾನು ಮೊದಲು ಅಂದ್ಕೊಂಡೆ ಅವಳು ಹೊರಗಡೆಯಿಂದ ಬಂದ ತಕ್ಷಣ ಫ್ರೆಶ್ ಆಗೋದಕ್ಕೆ ಹೋಗಿರಬೇಕು ಅಂತ. ಆದರೆ ಇದು ದಿನೇ ದಿನೇ ಆಗ್ತಾ ಇತ್ತು. ಅವಳು ಟ್ಯೂಷನ್ನಿಂದ ಬರುವಾಗಲೇ ತುಂಬ ಹೊತ್ತು ಆಗ್ತಾ ಇತ್ತು. ಆದರೆ ಬಂದ ತಕ್ಷಣ ಸೀದಾ ಬಾತ್ರೂಮ್ಗೆ ಹೋಗ್ತಾ ಇದ್ಲು. ಅದು ತುಂಬ ಹೊತ್ತಿನ ತನಕ ಬಾತ್ರೂಮ್ನಿಂದ ಹೊರಗಡೆನೇ ಬರ್ತಾ ಇರಲಿಲ್ಲ. ನಾನು ಕೇರ್ ಮಾಡ್ತಾ ಇರಲಿಲ್ಲ. ಆದರೆ ನನ್ನ ನಾದಿನಿ ಇದನ್ನು ನೋಟಿಸ್ ಮಾಡ್ತಾ ಇದ್ಲು. ಮತ್ತು ಒಂದು ದಿನ ನನ್ನ ಹತ್ರ, ಏನು ನಿನ್ನ ಯಾವ ರೊಟೀನ್ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ನಿಮ್ಮ ಮಗಳು? ಈಗೀಗ ಬರ್ತಾಳೆ, ಸೀದಾ ಹೋಗಿ ಬಾತ್ರೂಮಲ್ಲಿ ಕೂತ್ಕೋತಾಳೆ, ಅದು 1-2 ಗಂಟೆ ತನಕ ಅಲ್ಲೇ ಇರ್ತಾಳೆ. ಅಯ್ಯೋ, ಇಲ್ಲಿ ತುಂಬ ಜನ ಇದ್ದಾರೆ, ಅವರಿಗೆ ಬಾತ್ರೂಮ್ ಹೋಗೋ ಅವಶ್ಯಕತೆ ಇರುತ್ತೆ, ಅದೇನು ಮಾಡ್ತಾಳೋ ಬಾತ್ರೂಮಲ್ಲಿ? ಇಡೀ ಮನೆಯಲ್ಲಿ ಒಂದೇ ಬಾತ್ರೂಮ್ ಇರೋದು. ನಾನು ಹೋಗಿ ಒಂದೊಂದು ಸಲ ಬಾಗಿಲು ತಟ್ಟುತ್ತಿದ್ದೆ. ಆಗ ಅವಳು ಹೊರಗಡೆ ಬರ್ತಾ ಇದ್ಲು. ಆದರೆ ಅವಳ ಮುಖದಲ್ಲಿ ತುಂಬ ಗಾಬರಿ ಕೂಡ ಇರ್ತಾ ಇತ್ತು. ಮತ್ತು ಅವಳ ಕೈಯಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತಿತ್ತು. ಅದನ್ನು ಬೇಗ ಬಚ್ಚಿಟ್ಟುಕೊಳ್ಳುತ್ತಿದ್ದಳು. ಸೀದಾ ಅವಳ ರೂಮ್ಗೆ ಹೋಗ್ತಾ ಇದ್ಲು. ನನಗೆ ಇದರಿಂದ ತುಂಬ ಚಿಂತೆ ಸ್ಟಾರ್ಟ್ ಆಗಿತ್ತು. ಆದರೆ ಅವಳು ಮೊದಲು ಈ ಥರ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ನನ್ನ ಅತ್ತೆ ಮತ್ತು ನಾದಿನಿಯರ ಬಾಯಲ್ಲಿ ನನ್ನ ಮಗಳ ಬದಲು ಆ ಟ್ಯೂಷನ್ ಟೀಚರ ವಿಷಯ ಬಾಯಲ್ಲಿತ್ತು. ನನ್ನ ಹತ್ರ ಅತ್ತಿಗೆ, ಆ ಟ್ಯೂಷನ್ ಟೀಚರ್ ಸರಿ ಇಲ್ಲ, ಅವಳದು ಯಾವುದ್ಯಾವುದೋ ಹುಡುಗನ ಜೊತೆ ಅಫೇರ್ ನಡೀತಾ ಇದೆ. ನೀವು ಅಬ್ಸರ್ವ್ ಮಾಡಿಲ್ವಾ? ಅವಳ ಗಂಡ ಸತ್ತಿದ್ರು ಅವಳು ಎಷ್ಟು ಜಾಲಿಯಾಗಿದ್ದಾಳೆ, ಮತ್ತು ಎಷ್ಟು ದೊಡ್ಡ ಮನೆ, ಮೊನ್ನೆ ತಾನೇ ಕಾರ್ ಬೇರೆ ತಗೊಂಡಿದ್ದಾಳೆ. ಅದು ಹೇಗೆ? ಟೀಚರ್ ಸ್ಯಾಲರಿ ಅಷ್ಟು ಜಾಸ್ತಿ ಇರುತ್ತಾ? ಟ್ಯೂಷನ್ ಎಷ್ಟು ಅಂತ ಸಿಗುತ್ತೆ? ನನಗೂ ಹಾಗೆ ಅನ್ನಿಸಿತು. ಆದರೆ ನಾನು ಹಾಗೂ ಅಂದ್ಕೊಂಡೆ, ನಾವು ನೋಡದೆ ಮಾಡದೆ ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸಬಾರದು. ಅವರ ಹತ್ರ ಹೀಗೆಲ್ಲ ಅಂದ ಮೇಲೆ ಅವ್ರು ಕೆಟ್ಟ ಕೆಲಸ ಮಾಡಿಯೇ ಇದೆ ಅಂತ ಅನ್ನೋಕೊಳ್ಳೋದು ತಪ್ಪು ಅಂತ. ಆದರೆ ನನ್ನ ಮಗಳ ಈ ರೂಢಿ. ಹಾಗೆ ನಾನು ನಿಜಾನ ಅಂತ ತಿಳ್ಕೊಳ್ಳಲು ಆ ಟ್ಯೂಷನ್ ಟೀಚರ್ನ ಮನೆ ಹತ್ರ ಹೋದೆ. ಅವ್ರಿಗೆ ಗೊತ್ತಿಲ್ಲದೆ. ಆದರೆ ಎಲ್ಲ ಸರಿಯಾಗಿಯೇ ಇತ್ತು. ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿದೆ. ಅವರ ಮಾತು ಇದೇ ಪ್ರಕಾರದ ಹಾಗೆ ಇತ್ತು. ಮನೆಗೆ ಹೋದೆ. ಮನೆಯಲ್ಲಿ ಅತ್ತೆಯ ಫ್ರೆಂಡ್ ಬಂದರು. ತುಂಬ ಗಾಬರಿಯಾಗಿದ್ದರು ಅವರು. ಆಗ ಅತ್ತೆ, ಏನೈತೆ, ಯಾಕೆ ಅಂತ ಕೇಳಿದಾಗ, ನಿನಗೆ ನ್ಯೂಸ್ ಗೊತ್ತಾಯ್ತಾ ಅಂತ ಕೇಳಿದ್ರು. ಏನು ಅಂದರು. ಈಗಿನ ಹೆಣ್ಮಕ್ಳು ಕೆಟ್ಟೋಗೋದಕ್ಕೆ ಹೊರಗಡೆ ಹೋಗಬೇಕು ಅಂತ ಇಲ್ಲ ಕಣೆ, ಮನೇಲಿದ್ದು ಅವ್ರ ಅಪ್ಪ ಅಮ್ಮನ ಕಾಣಿಸದೆ ಬೇಡವಾದದ್ದೆಲ್ಲ ರೂಢಿ ಮಾಡಿಕೊಂಡು ಕೆಟ್ಟು ಹೋಗ್ತಾ ಇದ್ದಾರೆ. ನನಗಿದು ಕೇಳಿದ್ದೆ. ನನಗೆ ಕೆಲಸ ಮಾಡಲು ಆಗಲಿಲ್ಲ. ಬೇಗ ಅವರ ಮುಂದೆ ಬಂದು ನಿಂತುಬಿಟ್ಟೆ. ಯಾಕೆ? ಯಾವ ಹೆಣ್ಣು? ಹೇಗೆ ಆಗಿದ್ದಾಳೆ? ಅದೇ ನನ್ನ ಮನೆ ಪಕ್ಕದ ಲಲಿತಾ ಮನೆಯಲ್ಲಿ ಆಗಿದ್ದು. ನೋಡು, ಈಗಿನ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ಅಷ್ಟೇ. ಆಗ ಅತ್ತೆ, ಈಗೀಗ ನನ್ನ ಮೊಮ್ಮಗಳು ನಡವಳಿಕೆ ತುಂಬ ಚೇಂಜ್ ಆಗಿದೆ, ತುಂಬ ಬದಲಾಗಿದ್ದಾಳೆ ಅಂತ ಹೇಳಿದಾಗ, ನೋಡು, ಈಗಲೇ ಎಲ್ಲ ಸರಿಯಾಗಿ ನೋಡಿ ಸರಿ ಮಾಡು, ಇಲ್ಲಾಂದರೆ ಮೀರೋಗುತ್ತೆ, ನಾನು ಹೋಗ್ತೀನಿ ಅಂತ ಹೇಳಿ ಹೋದರು. ಆಗ ಅತ್ತೆ, ಅಯ್ಯೋ, ನಮ್ಮ ಮಾತೆಲ್ಲಿ, ತಲೆ ಮೇಲೆ ಹಾಕೊಂಡು ನಡೆದ್ರೆ ಹೀಗೆ ಆಗೋದು ಅಂತ ನನ್ನ ಮುಂದೆ ಹೇಳಿದ್ರು. ನನಗೆ ತುಂಬ ಟೆನ್ಷನ್ ಆಗಲು ಸ್ಟಾರ್ಟ್ ಆಯಿತು. ಅದೇ ಸ್ವಲ್ಪ ಹೊತ್ತಲ್ಲಿ ನನ್ನ ಗಂಡ ಬಂದು ನನ್ನ ಮಗಳ ಈ ನಡವಳಿಕೆ ಬಗ್ಗೆ ಕೇಳ್ದ. ನನಗೆ ಮೊದಲು ಶಾಕ್ ಆಯಿತು. ಯಪ್ಪ, ಅದು ಯಾವಾಗ ನನ್ನ ಮಗಳನ್ನ ಇಷ್ಟು ಸೂಕ್ಷ್ಮವಾಗಿ ನೋಡಿದ್ರು ಇವರು? ಅದು ಹೀಗೆ ಕೇಳೋದಕ್ಕೆ ಮತ್ತೆ ಗೊತ್ತಾಯಿತು, ಇದು ಅತ್ತೆ ಮತ್ತು ನಾದಿನಿಯರ ಮಾತು ಕೇಳಿ ಅಂತ. ನಾನು ಅವರಿಗೆ ತುಂಬ ಓದೋ ಇದೆಯಲ್ಲ ಹಾಗೆ ಅಂತ ಹೇಳಿದೆ. ಅವರು, ನಿಂದು ಜಾಸ್ತಿ ಆಯಿತು, ಅವಳನ್ನು ತುಂಬ ತಲೆಗೆ ಹತ್ತಿಸಿ ಅಂತ ಒಂದು ಕೆನ್ನೆಗೆ ಹೊಡೆದ್ರು. ನಾನು ಸುಮ್ಮನೆ ಅಳುತ್ತಾ ಮಲ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಮಗಳ ರೂಮ್ಗೆ ಹೋದೆ. ಬಾಗಿಲು ತಟ್ಟಿದೆ. ಅವಳು ಮಲಗಿರಲಿಲ್ಲ, ಅವಳು ಓದ್ತಾ ಇದ್ಲು. ನಾನು ಒಳಗೆ ಹೋಗಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದೆ. ಅವಳು ನನ್ನ ಹತ್ರ ಇದ್ದರೆ ಹೇಳ್ಕೊಳ್ಳಿ ಅಂತ. ಆಗ ಅಮ್ಮ, ಹಾಗೇನಿಲ್ಲ ಕಣಮ್ಮ, ಏನೂ ಇಲ್ಲ ಅಂತ ಹೇಳಿದ್ಲು. ನನಗೆ ಅವಳು ಹೇಳುವಾಗ ಅವಳ ಮೇಲೆ ನಂಬಿಕೆ ಬಂತು. ಆದರೆ ಅವಳ ನಡವಳಿಕೆ ನನಗೆ ಚಿಂತೆಯಲ್ಲಿ ಮುಳುಗಿಸಿತ್ತು. ಆದರೂ ಅವಳು ಇದೇ ರೀತಿ ಮಾಡ್ತಾ ಇದ್ಲು. ಅವಳು ಬಾತ್ರೂಮ್ಗೆ ಹೋಗಿ ಬಂದ ಮೇಲೆ ಹೋದಾಗ ತುಂಬ ಹೊಗೆ ಮತ್ತು ಕೆಟ್ಟ ವಾಸನೆ ಬರ್ತಾ ಇತ್ತು. ನನಗೇನು ಮಾಡೋದು ಇದನ್ನು ತಿಳ್ಕೊಳ್ಳೋಕ್ಕೆ ಅನ್ನೋ ಪ್ರಶ್ನೆ ಉಂಟಾಗಿತ್ತು. ಈಗ ನಾನು ಪ್ರತಿಯೊಂದು ಕ್ಷಣ ಅವಳ ಮೇಲೆ ನಿಗಾ ಮಡಗಿದ್ದೆ. ಅವಳು ಹೋಗುವಾಗ ಬಾತ್ರೂಮ್ಗೆ ಅವಳ ಕೈಯಲ್ಲಿ ನಿಂಬೆಹಣ್ಣಿತ್ತು ಮತ್ತು ಕವರ್ನಲ್ಲಿ ಏನೋ ಇತ್ತು. ಅದು ಕಾಣಿಸ್ಕೊಳ್ಳಲಿಲ್ಲ. ಆದರೆ ಅವಳು ನಿಂಬೆಹಣ್ಣು ಯಾಕೆ ತಗೊಂಡು ಹೋಗ್ತಾ ಇದ್ದಾಳೆ ಅಂತ ಅನುಮಾನ. ಮತ್ತೊಂದು ದಿನ ಅವಳು ಬರೋಕ್ಕೂ ಮುಂಚೆ ನಾನು ಬಾತ್ರೂಮ್ನ ಚಿಲ್ಕ ಮುರಿದಿದ್ದೆ. ಅವಳು ಬಂದಳು, ಸೀದಾ ಬಾತ್ರೂಮ್ಗೆ ಹೋದಳು. ಚಿಲ್ಕ ಆಗದೆ ಇರೋ ಕಾರಣ ಅವಳು ಹಾಗೇ ಹೋದಳು. ನಾನು ಒಂದು 5 ನಿಮಿಷ ಆದಮೇಲೆ ಹೋದೆ. ಬಾಗಿಲನ್ನು ತೆಗೆದೆ. ಮುಂದೆ ನೋಡಿದ ದೃಶ್ಯ ನೋಡಿ ದಂಗಾಗಿ ಹೋದೆ. ನನಗೆ ತುಂಬ ಕೋಪ ಬಂತು. ಒಂದು ಕೆನ್ನೆಗೆ ಹೊಡೆದೆ ಅವಳ. ನಿನಗೆ ಗೊತ್ತು ಅಲ್ವಾ, ನಾನು ಎಷ್ಟು ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ದೀನಿ. ಅದು ನಿಮ್ಮ ಅಪ್ಪನಿಗೆ ಗೊತ್ತಾಗದೆ ನನ್ನ ಮಾಂಗಲ್ಯ ಸೂತ್ರ ಮಾರಿ ನಿನ್ನ ಓದಿಸಿದ್ದು, ಈ ರೋಡ್ ಗೋಲ್ಡ್ ಹಾಕಿ. ಆದರೆ ನೀನು, ಇದೇನೇ ಹೊಗೆ,
ಏನು ಮಾಡ್ತಾ ಇದ್ದೀಯಾ? ನಿಜ ಹೇಳು, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ಆಗ ಅಮ್ಮ ಅಮ್ಮ ಮೊದಲು ಸಮಾಧಾನ ಮಾಡ್ಕೊ ಅಂತ ತುಂಬ ನಾರ್ಮಲಾಗಿಯೇ ಹೇಳಿದ್ಲು. ನನ್ನ ರೂಮ್ಗೆ ಕರ್ಕೊಂಡೋದ್ಲು. ಮತ್ತು ಅಮ್ಮ, ನಾನು ಹೇಳೋದನ್ನು ಕೇಳು ಸರಿಯಾಗಿ. ಅದು ಹೊಗೆ ಅದೆಲ್ಲ ನೀನು ಅಂದ್ಕೊಳ್ಳೋ ಹಾಗೆ ಬೇರೇನೂ ಅಲ್ಲ. ಇದು ನಾನು ಕ್ಲಾಸಲ್ಲಿ ಕಲಿತು ಇಲ್ಲಿ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಅಮ್ಮ. ಅದು ಆಚೆ ಮಾಡಿದ್ರೆ ಮಕ್ಕಳು ಬೇರೆ, ಮತ್ತು ಇದು ಸ್ವಲ್ಪ ಡೇಂಜರ್. ಅದಕ್ಕೆ ನಾನು ಬಾತ್ರೂಮಲ್ಲಿ ಮಾಡ್ತಾ ಇರೋದು. ಅಲ್ಲದೆ ಅದನ್ನು ತುಂಬ ಚೆನ್ನಾಗಿ ತೊಳೆಯಲು ಮತ್ತು ಒಬ್ಬಂಟಿಯಾಗಿ ಮಾಡಲು ಏನಾದರೂ ತೊಂದರೆ ಆದರೆ ಅಲ್ಲಿ ಬೇಗ ನೀರು ಬಿಡಬಹುದು. ಹೊರಗಡೆ ಮಾಡಿದ್ರೆ ಬಾಕಿರುವ ಎಲ್ಲರೂ ಒಂದೊಂದು ಮಾತು. ಅದಕ್ಕೆ ಅಮ್ಮ, ನಿನಗೆ ಹೇಳಿದ್ರೆ ನೀನು ಭಯ ಪಡ್ತೀಯ, ಆಗಾಗ ನನ್ನ ಡಿಸ್ಟರ್ಬ್ ಮಾಡ್ತೀಯ ಅಂತ ಹೇಳಿಲ್ಲ. ನನ್ನ ಕ್ಷಮಿಸ್ಬಿಡು. ನಾನು 1 ವಾರದಿಂದ ಬೇರೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದು ಸರಿಯಾಗಿದೆ. ನಾಳೆ ಕಾಲೇಜ್ಗೆ ಹೊರ ದೇಶದಿಂದ ದೊಡ್ಡ ದೊಡ್ಡ ಸೈಂಟಿಸ್ಟ್ ಬರ್ತಾ ಇದ್ದಾರೆ. ಅವರ ಮುಂದೆ ಮಾಡಬೇಕು. ಅದು ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಮ್ಮ ಅಂತ ಹೇಳಿದ್ಲು. ನನಗೆ ನನ್ನ ಈ ತಪ್ಪಿಗೆ ತುಂಬ ನೋವಾಯಿತು. ನಾನು ಅಪ್ಪಿಕೊಂಡು ಅಳ್ತಾ ಇದ್ದೆ ಮತ್ತು ಕ್ಷಮೆ ಕೇಳಿದೆ. ಹಾಗೆ ಮಾರನೇ ದಿನ ತುಂಬ ಚೆನ್ನಾಗಾಯಿತು. ನನ್ನ ಮಗಳಿಗೆ ಫಸ್ಟ್ ಪ್ರೈಸ್ ಬಂತು ಕೂಡ. ಇಡೀ ಊರಲ್ಲೇ ತುಂಬ ಸಂಭ್ರಮ ಥರ ನನ್ನ ಮಗಳನ್ನು ಕರ್ಕೊಂಡು ಬಂದರು. 1 ವಾರದ ನಂತರ ನನ್ನ ಮಗಳಿಗೆ ಹೊರ ದೇಶಕ್ಕೆ ಒಂದು ಬಿಸ್ನೆಸ್ ಮ್ಯಾನ್ ಆಫರ್ ಕೊಟ್ಟಿದ್ದ. ಅವಳ ಕಾಲೇಜೆಲ್ಲ ಟೀಚರ್ಗಳು ಮನೆಗೆ ಬಂದು ನಮ್ಮೆಲ್ಲರ ಮನವೊಲಿಸಿದರು. ನನಗೆ ತುಂಬ ಹೆಮ್ಮೆ ಆಯಿತು. ನನ್ನ ಗಂಡ ತಲೆ ಬಗ್ಗಿಸ್ಬಿಟ್ಟ ನಮ್ಮನ್ನು ನೋಡಿ. ನನ್ನ ಅತ್ತೆ ನಾದಿನಿಯರಿಗೆ ತುಂಬ ಉರಿ ಆಗ್ತಾಯಿತ್ತು. ಮೊದಲೇ ಅವಳಿಗೆ ಅಡ್ವಾನ್ಸ್ ರೀತಿ ಸ್ವಲ್ಪ ಹಣ ಕೊಟ್ಟಿದ್ದರು. ಹೋಗೋ ವ್ಯವಸ್ಥೆ ಎಲ್ಲ ಅವ್ರ ಕಡೆಯಿಂದನೇ ಆಗಿತ್ತು. ನಾನು ತುಂಬ ಸಂತೋಷದಿಂದ ಕಳಿಸಿದೆ ಅವಳನ್ನು. ನನ್ನ ಮಗಳು ಅಲ್ಲಿ ಹೋಗಿ ತುಂಬ ದೊಡ್ಡ ಸೈಂಟಿಸ್ಟ್ ಆಗಿಬಿಟ್ಲು. ಮತ್ತು ನನ್ನೂ ಅಲ್ಲಿಗೆ ಕರ್ಕೊಂಡು ಹೋದ್ಲು. ನನ್ನ ಈಗ ಅಮ್ಮ, ಈ ಲೋಕದಲ್ಲಿ ತಾಯಿ ಮಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಕಣಮ್ಮ. ಮೊದಲಿನ ಹಾಗೆ ನಿನಗೆ ಯಾವುದಕ್ಕೂ ಇಲ್ಲಿ ಹೆದರ್ಕೊಂಡು ಏಟು ತಿನ್ನುತ್ತಾ ಇರಬೇಕು ಅಂತಲೂ ಇಲ್ಲ ಕಣಮ್ಮ. ನಾನು ತುಂಬ ಈಗ ನನ್ನ ಮಗಳ ಜೊತೆ ಖುಷಿಯಾಗಿ ಜೀವನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.